ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಿನ್ನೆ ಡ್ಯೂಟಿ ಮಾಡಿಲ್ಲ, ಅದಕ್ಕೋಸ್ಕರ. ಮತ್ತು ಇವತ್ತು ಹೋಗ್ತಾ ಇರೋದು ನಾನು ಎಲ್ಲಿಗೆ ಅಂತಂದರೆ ನನ್ನ ಕ್ಯೂಟ್ ಕಾರಲ್ಲಿ 233 ಕಿಲೋಮೀಟ್ರ್ ಹೋಗ್ತಾ ಇದ್ದೀನಿ. 3 ಅವರ್ ಜರ್ನಿ ತೋರಿಸ್ತಾ ಇದೆ. ಎಲ್ಲೆಲ್ಲಿ ಟೋಲ್ ಎಷ್ಟಾಗುತ್ತೆ ಅಂತ ಎಲ್ಲ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಫೈನಲಿ ಎಲ್ಲ ರೆಡಿ ಆಗಿದ್ದೀನಿ. ಇವಾಗ ಹೋಗೋಕ್ಕೆ ಫಸ್ಟ್ ಗ್ಯಾಸ್ ಹಾಕ್ಸ್ಕೋಬೇಕು. ಗ್ಯಾಸ್ ಫುಲ್ ಖಾಲಿ ಆಗಿಬಿಟ್ಟಿದೆ. ನೋಡೋಣ ಎಷ್ಟು ಹಿಡಿತದೆ ಗ್ಯಾಸ್ ಅಂದ್ಬಿಟ್ಟು. ಗ್ಯಾಸ್ ಬಂಕ್ ಹತ್ರ ಬಂದೆ, ಲೈನ್ ಜಾಸ್ತಿ ಇದೆ, ಅದಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದೀನಿ ಇವಾಗ. ಪ್ರೆಷರ್ ಚೆನ್ನಾಗಿದೆ, ಇಲ್ಲೇ ಹಾಕ್ಸ್ಕೊತಾ ಇದ್ದೀನಿ ಬೆಡ್ದಾಸ್ಪುರದಲ್ಲಿ. ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡಿದ್ದೀನಿ. ಇವಾಗ ನನ್ನ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತಂತ ನೋಡೋಣ. ಫುಲ್ ಹಾಕ್ಸ್ಕೊಂಡ್ಮೇಲೆ ಅಲ್ಲ, ಫುಲ್ ಹಾಕ್ಸಿದ್ದೀನಿ. ಇವಾಗ ಎಷ್ಟು ನಾನ್ ಸ್ಟಾಪ್ ಹೊಡಿತೀನಿ, ಎಷ್ಟು ಕಿಲೋಮೀಟರ್ ಕೊಡುತ್ತೆ ಅಂತ ನೋಡೋಣ ಮೈಲೇಜು. ಇವಾಗ ಗಾಡಿಯಲ್ಲಿ ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಂಡಿದ್ದೀನಿ, ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ನೋಡೋಣ. ಮತ್ತು ಇವಾಗ ಏರ್ನ ಡೌನ್ ಮಾಡಿಬಿಟ್ಟು ನೈಟ್ರೋಜನ್ ಹಾಕ್ಸ್ತೀನಿ. ನೈಟ್ರೋಜನ್ ಹಾಕ್ಸಿದ್ರೆ ಸ್ವಲ್ಪ ಕಮ್ಮಿ ಇಳಿತದೆ, ಏರ್ ಆದರೆ ಬೇಗ ಇಳಿತಾ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಏರೆಲ್ಲ ಇಳಿಸ್ಬಿಟ್ಟು ನೈಟ್ರೋಜನ್ ಹಾಕ್ಸ್ತಾ ಇದ್ದೀನಿ. ಅದಕ್ಕೆ 100 ರೂಪಾಯಿ ತಾನೆ. ನೈಟ್ರೋಜನ್ ಇವಾಗ ಇಡಿಸ್ತಾ ಇದ್ದೀನಿ. ಬ್ಯಾಕ್ ಟೈರನ್ನು ಡೌನ್ ಮಾಡಿಸ್ಬಿಟ್ಟು ಇದಕ್ಕೂ ಇಡಿಸ್ತಾ ಇದ್ದೀನಿ ನೈಟ್ರೋಜನ್. ಹೋಗ್ಯಾ 100 ರೂಪೀಸ್ ಫೋನ್ ಪೇ ಮಾಡಿದೆ ಇವಾಗ ನೈಟ್ರೋಜನ್ಗೆ. ಬರ್ತಾ ಇಲ್ಲ, ಅದಕ್ಕೂ ಚೆಕ್ ಮಾಡಿ ನೀರು ಹಾಕಿದ್ರು. ಇವಾಗ ಇಲ್ಲಿ ಪಂಚರ್ ಅಲ್ಲ, ಏರ್ ಹೊಡಿಸ್ತಾ ಇದ್ದೆ ನೈಟ್ರೋಜನ್. ನಮ್ ವ್ಯೂವರ್ ಸಿಕ್ಕಿದ್ರು. ಅಣ್ಣ ಚೆನ್ನಾಗಿದ್ದೀರಾ? ನಮ್ದೆಲ್ಲ ವಿಡಿಯೋ ನೋಡ್ತೀರಾ ಅಣ್ಣ? ನೋಡ್ತೀವಿ ಖಂಡಿತ. ಹೌದಾ, ಓಕೆ ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ. ಡ್ಯೂಟಿ ಚೆನ್ನಾಗಿ ಬರ್ತಾ ಇದೆಯಾ? ಅಲ್ಲ, ಇವಾಗ 2 ದಿವಸ ಓಡಿಸ್ತಾ ಇಲ್ಲ. ಹೌದಾ, ಡ್ಯೂಟಿ ಮತ್ತೆ ಚೆಕ್ ಮಾಡಕ್ಕೆ ನಾನು ಫುಲ್ಲು ರೀಸೆಟ್ ಮಾಡ್ತಾ ಇದ್ದೀನಿ ಇವಾಗ. ಫುಲ್ಲು ರೀಸೆಟ್ ಮಾಡ್ಕೊಳ್ಳೋಣ. ಇವಾಗ ರೀಸೆಟ್ ಆಗಿದೆ. ಇಲ್ಲೇ ಇವಾಗ ಎಕ್ಸಾಕ್ಟ್ ನಾನು ಗ್ಯಾಸ್ ಬಂಕ್ ಹತ್ರನೇ ಇದ್ದೀನಿ. ಇವಾಗ ಆಚೆ ಬಂದಿದ್ದೀನಿ. ಇವಾಗ ನೋಡೋಣ ಮೈಲೇಜ್ ಎಷ್ಟು ಕೊಡುತ್ತಂತ. ಅದು ಲಾಂಗ್ ಹೋಗ್ತಾ ಇರೋದು, ನಾನು ಚಳ್ಳಕೆರೆಗೆ ಹೋಗ್ತಾ ಇರೋದು. ಇವಾಗ ನೈಸ್ ರೋಡ್ ಎಂಟ್ರಿ ಕೊಡ್ತಾ ಇದ್ದೀನಿ. ನೋಡೋಣ ಎಷ್ಟು ತಗೊಂತಾರೆ. ಲಾಸ್ಟ್ ಟೋಲ್ ನೆಲಮಂಗಲ ಟೋಲ್ ತಗೋಬೇಕು ಇವಾಗ. ನೋಡೋಣ ಎಷ್ಟು ತಗೊಂತಾರೆ ಅಂತ. ಫೈನಲಿ ಎಂಟ್ರಿ ಕೊಟ್ಟಾಯ್ತು. ಇವಾಗ ನೋಡೋಣ ಅಲ್ಲಿ ಎಷ್ಟು ತಗೊಂತಾರೆ ಅಂತ. ನೈಸ್ ರೋಡ್ ಹತ್ರಪ್ಪ. ಆಯ್ತು, ATM ಕಾರ್ಡ್ ಕೊಡ್ತೀನಿ, ಇಲ್ಲಾಂದ್ರೆ ನಾನು ಇವಾಗ ಬಿಡ್ತಾ ಇದ್ದೀನಿ ಕಣ, ಬೇಗ ಬಂದ್ಬಿಡ್ತೀನಿ. ನೆಲಮಂಗಲ ಇದಾಗಿಲ್ಲ, ಆಗ್ತಾ ಇದೆ. ಬರ್ತೀನಿ. Chúng ta đã chào chào
ಹೋಗ್ತಾ ಇಲ್ಲ ಅದು. ಬಂದೈತಾ? ಜರಾಮ್ದಾದಿಂದ. ಇನ್ನೊಂದ್ಸಲ ತೋರಿಸಿ, ಇದ್ರಲ್ಲಿ ನೆಟ್ವರ್ಕ್ ಆಗ್ತಾ ಇಲ್ಲ. नगद दोगे कैश दो हाँ 280 पर 5. हाँ ಹಾಂ 300 ರೂಪಾಯಿ ಇರೋಣ. ಕ್ಯಾಶ್ ಇದೆ ತಗೊಳ್ಳಿ. ನೀವು ಪಾಸ್ವರ್ಡ್ ಮೇಡಮ್. ಅದೇ ಬೇರೆ ಫೋನಲ್ಲೇ ಮಾಡ್ತಿರೋದು. 9021 ಆಗಿದೆ. ₹285 ನೆಲಮಂಗಲ ಟೋಲ್ಗೆ. एक टोल लाग देगा ಫೈನಲಿ ಇವಾಗ ನೆಲಮಂಗಲ ಟೋಲ್ ರೀಚ್ ಆದೆ. ಈಗ ಅವ್ರಿಗೆ ಸ್ಕ್ಯಾನ್ ಮಾಡಿ ಆಚೆ ಕಳಿಸ್ತಾರೆ. ಒಂದು ಟೋಲ್ ತಗೊಂಡೆ ₹60, ₹30 ನಾನ್ ಫಾಸ್ಟ್ ಟ್ಯಾಗ್ ಇಲ್ದಿದ್ದಕ್ಕೆ ₹30 ಫೈನು. ಡಬಲ್ ಹಾಕಿದ್ದಾರೆ ₹60, ₹30 ಇದ್ದಿದ್ದು 60 ಹಾಕಿದ್ದಾರೆ ಫಾಸ್ಟ್ ಟ್ಯಾಗ್ ಇಲ್ದಿದ್ದಕ್ಕೆ. ಮತ್ತೆ ಒಂದು ಟೋಲು ₹50. ಇದರಲ್ಲಿ ಫಾಸ್ಟ್ ಟ್ಯಾಗ್ ಇಲ್ದಿದ್ದಕ್ಕೆ ₹25 ಪೆನಲ್ಟಿ. ಮತ್ತೆ ಒಂದು ಟೋಲು ₹50, ₹25 ಟೋಲು, ₹25 ಪೆನಲ್ಟಿ. ನಾನ್ ಇದು ಫಾಸ್ಟ್ ಟ್ಯಾಗ್ ಇಲ್ದಿದ್ದಕ್ಕೆ ₹25 ಇದಕ್ಕೂ. ಅಮೌಂಟು ₹210 ಕಟ್ಟಾಗಿದೆ. ಅದಕ್ಕೆ ಇವಾಗ ಮುಂದೆ ಫಾಸ್ಟ್ ಟ್ಯಾಗ್ ಮಾಡಿಸ್ಕೊಂಡಿದ್ದೀನಿ. ಇವಾಗ ಮೈನಸ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ಅಮೌಂಟು. ಯಾಕಂದರೆ ಫಾಸ್ಟ್ ಟ್ಯಾಗ್ ಇಲ್ಲ ಅಂತಂದರೆ ತುಂಬ ಲಾಸು, ಹೆವಿ ಲಾಸ್ ಆಗ್ತಾ ಇದೆ. ಅದಕ್ಕೆ ವಾಪಸ್ ತಗೊಂಬಂದ್ಬಿಟ್ಟೆ ಇದರಲ್ಲಿ ಇದು ಮಾಡಿಸ್ಬಿಟ್ಟು. ₹630 ಕೊಟ್ಬಿಟ್ಟು ಫಾಸ್ಟ್ ಟ್ಯಾಗ್ ಮಾಡಿಸ್ಕೊಂಡೆ. ಇವಾಗ ನೋ ಟೆನ್ಷನ್, ಎಲ್ಲಿ ಟೋಲ್ ಬೇಕಾರ ಆರಾಮಾಗಿ ನುಗ್ಬಿಡ್ಬೋದು ಇವಾಗ ಜೀ ಅಂತ. पहले पलटेगी जाना पलटेगा ಗಾಡಿ ದಬಾಕೋಗ್ಬಿಟ್ಟಿದೆ. ಮತ್ತೆ ಇನ್ನೊಂದು ಟೋಲು ₹85. ಇದು ಫಾಸ್ಟ್ ಟ್ಯಾಗ್ ಮಾಡಿಸ್ಕೊಂಡಿದ್ದೀನಿ, ಅದಕ್ಕೆ ಕಮ್ಮಿ ಬೀಳ್ತಾ ಇದೆ. ಫಾಸ್ಟ್ ಟ್ಯಾಗ್ ಇಲ್ಲ ಅಂತಂದ್ರೆ ₹85 ಎಕ್ಸ್ಟ್ರಾ ಬೀಳ್ತಾ ಇತ್ತು. ₹60 ಇವಾಗ ಪೆಟ್ರೋಲ್ ಹಾಕ್ಸ್ಕೊಬಿಟ್ಟೆ. ಯಾಕೆಂತಂದ್ರೆ ಗ್ಯಾಸು ಖಾಲಿ ಆಗ್ತಾ ಇದೆ, ಅದಕ್ಕೋಸ್ಕರ.
226 ಕಿಲೋಮೀಟರ್ ಬಂದಿದೆ. ಇವಾಗ ಖಾಲಿ ಆಗಿರೋ ತರ ಫೀಲ್ ಆಗ್ತಾ ಇದೆ. ಬುರ್ ಅಂತ ಇದೆ. ಪರವಾಗಿಲ್ಲ, ಲಾಂಗ್ ಅಲ್ಲಿ 226 ಕಿಲೋಮೀಟರ್ ಕೊಟ್ಟಿದೆ. ಗ್ಯಾಸ್ ಅಲ್ಲಿ 226 ಕೊಟ್ಟಿದೆ ಮೈಲೇಜು. ಇವಾಗ ಪೆಟ್ರೋಲ್ ಅಲ್ಲಿ ಚೆಕ್ ಮಾಡೋಣ. ಮತ್ತೆ ರೀಸೆಟ್ ಮಾಡ್ತೀನಿ ಇವಾಗ. ರೀಸೆಟ್ ಆಗಿದೆ. ಇವಾಗ ನೋಡೋಣ ಪೆಟ್ರೋಲ್ ಫುಲ್ ಟ್ಯಾಂಕಲ್ಲಿ ಎಷ್ಟು ಕಿಲೋಮೀಟರ್ ಕೊಡುತ್ತೆ ಮೈಲೇಜ್ ಅಂತ. ಚಿತ್ರದುರ್ಗಲ್ಲಿ ಎಲ್ಲೂ CNGನೇ ಸಿಗ್ತಾ ಇಲ್ಲ. ಏನೋ ಬ್ಲಾಸ್ಟ್ ಆಗಿದೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದಾರಂತೆ. ಚಿತ್ರದುರ್ಗದಲ್ಲಿ ಯಾವ ತರ ಆಟೋನ ಆಲ್ಟ್ರೇಷನ್ ಮಾಡಿದಾರೆ, ಮುಂದೆ ಹೆವಿ ಜಾಕ್ ಹಾಕ್ಬಿಟ್ಟವ್ರೆ. ಎದ್ದು ಕಾಣುತ್ತೆ ಗಾಡಿ. ಫೈನಲಿ ಇವಾಗ ರೀಚ್ ಆದ ಲೊಕೇಶನ್ಗೆ. ಲೊಕೇಶನ್ಗೆ ಇವಾಗ ರೀಚ್ ಆಗಿದ್ದೀವಿ. ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಹೋಯ್ತಾ ಇದೀವಿ ಒಳಗಡೆ ತಿನ್ನಕ್ಕೆ. ಹೊಟ್ಟೆ ಹಸಿತಾ ಇದೆ, ಅದಕ್ಕೋಸ್ಕರ. ಇವನ್ ಬಂದ್ಬಿಟ್ಟು ಟೇಬಲ್ ಮೇಲೆ ಕೂತಿದ್ದಾನೆ, ನಿಂತಿದ್ದಾನೆ. ಇವನಿಗೆ ಜಾಗ ಇರೋದು ಚೇರ್ ಮೇಲೆ, ಇವನು ಇಲ್ಲಿ ಕೂತಿದ್ದಾನೆ. ಆರಾಮಾಗಿ ಇವಾಗ ಹೊಟ್ಟೆ ಹಸಿತಾ ಇದೆ, ಚೆನ್ನಾಗಿ ತಿನ್ಬಿಡ್ಬೇಕು ಇವಾಗ. ಫೈನಲಿ ಇವಾಗ ಬಿರಿಯಾನಿ ತಂದು ಕೊಟ್ಟಿದ್ದಾರೆ. ಇವಾಗ ಬಾರಿಸ್ಬೇಕು. ಇವಾಗ ಕೈ ತೊಳೆಯೋದು ಮರ್ತ್ಬಿಟ್ಟಿದೆ, ಅದಕ್ಕೆ ಕೈ ತೊಳ್ಕೊಂಬಂದೆ. ಇವಾಗ ಬಾರಿಸದೆ. ಇದೇ ಹೋಟ್ಲಲ್ಲಿ ನಾವು ಇವತ್ತು ಬಂದಿದ್ದು. ಲೊಕೇಶನ್ ಬಂದಿದೆ. ತೆಗಿ ಡೋರ್ ತೆಗಿ. ಡೋರ್ ತೆಗಿ. ಇದೆಲ್ಲ ತಗಡು ಇಲ್ಲಿ. ದರಕ್ದೆ. ಒಳಗಡೆ ಇಕ್ಕೋ. ಅದು ವೆರಿ ಗುಡ್. ಸೀಟ್ ಮೇಲೆ ಬೈ. ಬಟ್ ಓಕೆ, ಡನ್. ಟಾಟಾ. ಕಾಯ್. ಸಬಾಷ್. ಫೈನಲಿ ಎಲ್ಲ ಮುಗೀತು. ಇವಾಗ ಹೋಗ್ತಾ ಇದೀವಿ ಮತ್ತೆ ಮನೆ ಕಡೆ. 4 ಅವರ್ ಆಗುತ್ತೆ. ನೋಡೋಣ, ಲೊಕೇಶನ್ ಹಾಕ್ಕೊಂತೀನಿ ಮತ್ತೆ. 4.5 ಅವರ್ ತೋರಿಸ್ತಾ ಇದೆ. 231 ಕಿಲೋಮೀಟರ್ ಚಚ್ಚದೆ. ಇವಾಗ ರಿಟರ್ನ್ ಟು ಬ್ಯಾಂಗ್ಳೂರ್ ಬರ್ತಾ ಇದೀವಿ. ಖಾಲಿ ರೋಡು. ಈಗ ಬಾಟ್ಲಲ್ಲಿ ತುಂಬಿಸ್ಕೊತಾ ಇದ್ದೀನಿ ಪೆಟ್ರೋಲ್. ಯಾಕಂದ್ರೆ ಸೆಂಟ್ರಲ್ ಎಲ್ಲಿ ಖಾಲಿ ಆಗುತ್ತೋ ಹೇಳಕ್ಕಾಗಲ್ಲ, ಅದಕ್ಕೋಸ್ಕರ. 200 ರೂಪಾಯಿಗೆ. ಇಲ್ಲಿ ಎಲ್ಲ ಆಟೋದು ಫ್ರಂಟ್ ಹೆವಿ ಜಾಕ್ ಹಾಕ್ಬಿಟ್ಟವ್ರೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಅಲ್ಲಿ 80 ಕಿಲೋಮೀಟರ್ ಕೊಟ್ಟಿದೆ. ಇವಾಗ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಇವಾಗ ಪೆಟ್ರೋಲ್ ಹಾಕೋಣ. ಇವಾಗ ಫೈನಲಿ ಗಾಡಿ ಸೈಡ್ಗೆ ಹಾಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಪೆಟ್ರೋಲ್ ಹಾಕಕ್ಕೆ. ಪೆಟ್ರೋಲ್ ಕೊಡ್ತಾ ರಾಜಾ. ಫೈನಲಿ ಇವಾಗ ಪೆಟ್ರೋಲ್ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ಟಾಕ್ ತಂದು ಇಟ್ಕೊಂಡಿದ್ದೀನಿ. 2 ಲೀಟ್ರು.
ಆದರೂ ಫುಲ್ ಆಗಿಲ್ಲ ಇದು. ಮತ್ತೆಲ್ಲ ಸೆಂಟ್ರಲ್ ಸಿಕ್ಕಿದ್ರೆ ಹಾಕ್ಸ್ಕೋಬೇಕು, ಇಲ್ಲಾಂತಂದ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ. ಈ ಜಾಗದಲ್ಲಿ ಖಾಲಿ ಆಗ್ಬಿಟ್ಟಿದೆ. ಇಲ್ಲಿ ಸೆಕೆಂಡ್ ಶೋರೂಮ್ ಇದೆ ಒಂದು ಕಾರ್ದು. ಮತ್ತೆ ಇವಾಗ ರಿಟರ್ನ್ ಬರೋದು, ಟೋಲ್ ಎಂಟ್ರಿ ಆಗ್ತಾ ಇದೀವಿ ಇವಾಗ. ಗೈಲಲ್ಲೂ ಟೋಲ್ ಪ್ಲಾಜಾ. ಇವಾಗ ಈ ಗ್ಯಾಸ್ ಬಂಕ್ ಬಂದೆ. ಲೈನ್ ಹೆಂಗಿದೆ ಅಂದ್ರೆ, ಇದು ಕಾರ್ ಲೈನು, ಇದು ಆಟೋ ಲೈನು. ಇಲ್ಲಿ ಆಟೋಗಳು ಇಲ್ಲಿ ಕಾಣ್ತಾ ಇದಾವೆ. ಇದು ಕಾರ್ ಲೈನು. ಇವಾಗ 7:56 ಆಗಿದೆ. ಆಲ್ರೆಡಿ ನಾನು ಅರ್ಧ ಅವರ್ ವೇಟ್ ಮಾಡಿದೆ. ನೋಡೋಣ ಇನ್ನ ಎಷ್ಟೊತ್ತಕ್ಕೆ ಹಾಕ್ತಾರೆ ಅಂದ್ಬಿಟ್ಟು. ಓಡ್ಸು 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 ಓಡ್ಸು. ಇವಾಗ ಬಂದಿದ್ದೀನಿ ಸ್ವಲ್ಪ ಹತ್ರ ಆಯ್ತು. ಟೈಮು ಇವಾಗ 8:49, 9:30 ಆಗೋಗುತ್ತೇನೋ. ಇದ್ದೀನಿ ಆಯ್ತು. 1.5 ಅವರ್ ವೇಟ್ ಮಾಡಿದ್ದೀನಿ. ಇದು ಕರೆಕ್ಟಾಗಿ 9 ಗಂಟೆ ಟೈಮು. ಇವಾಗ ಹಾಕ್ಸ್ಕೊಂಡೆ. ಪ್ರೆಸರ್ ಚೆನ್ನಾಗಿತ್ತು. 406 ರೂಪಾಯಿ ಹಿಡ್ದೈತೆ. ಇನ್ನ ಲೈನ್ ಹಂಗೆ ಐತೆ. ಒಂದೂವರೆ ಅವರ್ ಆಯ್ತು ನಾನು ಲೈನ್ಗೆ ಹಾಕಿ. ಈಗ ಟೈಮ್ ಬಂದ್ಬಿಟ್ಟು 9:06. ಹತ್ಕೊಳ್ಳಿ. ಇವಾಗ ಗ್ಯಾಸ್ ಹಾಕ್ಸ್ಕೊಂಡಿರೋದು ನೋಡೋಣ. 406 ರೂಪಾಯಿಗೆ ಹಾಕ್ಸಿದ್ದೀನಿ. ಇದ್ರ ಮೈಲೇಜ್ ನೋಡೋಣ ಎಷ್ಟು ಕೊಡುತ್ತೆ ಅಂತ. ಈಗ ರೀಸೆಟ್ ಮಾಡ್ತೀನಿ. ಅದರಲ್ಲಿ 100 ಕಿಲೋಮೀಟರ್ ಓಡಿದೆ. ಇವಾಗ ರೀಸೆಟ್ ಮಾಡಿದ್ದೀನಿ. ನೋಡೋಣ ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತ. ಮತ್ತೆ ಇನ್ನೊಂದು ಟೋಲು. ಕರಜೀವನಹಳ್ಳಿ ಟೋಲ್ ಪ್ಲಾಜಾ. ಇವಾಗ ಎಂಟ್ರಿ. ಫಾಸ್ಟ್ ಆಗಿದ್ರೆ ಬರೀ ಸ್ಕ್ಯಾನ್ ಆಗಿ ಹಂಗೆ ಓಪನ್ ಆಗ್ಬಿಡುತ್ತೆ ಗೇಟು. ಒಳ್ಳೆ ಮಸ್ತಾಗಿರುತ್ತೆ ಫೀಲ್ ಒಟ್ಟಿನಲ್ಲಿ. ಕ್ಯಾಶ್ ಕೊಡ್ಬೇಕು. ಕ್ಯಾಶ್ ಆದ್ರೆ ಅಲ್ಲೇ ನಿಂತ್ಕೊಬೇಕು. ಚೇಂಜ್ ಇರಲ್ಲ, ಫೋನ್ ಪೇ ವರ್ಕ್ ಆಗಲ್ಲ. ಫಾಸ್ಟಾಗಿ ಒಂಥರ ಈಸಿ ಅನಿಸ್ತು ನನಗೆ. ಇವಾಗ ಮತ್ತೆ ಎಂಟ್ರಿ ನೆಲಮಂಗಲ ಟೋಲು. ಮತ್ತೆ ಇನ್ನೊಂದು ಟೋಲು. ಮತ್ತೆ ಇನ್ನೊಂದು ಟೋಲು. ಫೈನಲ್ ಟೋಲ್ ಇದೆ. ಡೈರೆಕ್ಟ್ ಒಂದೇ ಎಲೆಕ್ಟ್ರಾನಿಕ್ ಸಿಟಿ. ಫೈನಲಿ ಇವಾಗ ಟೋಲ್ ಎಕ್ಸಿಟ್ ಆಗ್ತಾ ಇದೀವಿ. ಇವಾಗ ಟೈಮ್ ಬಂದ್ಬಿಟ್ಟು
ಇವಾಗ ಟೈಮ್ ಬಂದ್ಬಿಟ್ಟು 12:48. ಫಾಸ್ಟ್ ಆಗಿ ಮಾಡಿಸಿದೀವಿ ಅಣ್ಣ, ನಿಲ್ಸಂಗಿಲ್ಲ, ಕಳಿಸ್ತಾ ಇರ್ಬೇಕು. ಈ ಗ್ಯಾಸು ಇಷ್ಟಕ್ಕೆ ಬ್ಲಿಂಕ್ ಆಗ್ತಾ ಇದೆ 190ಕ್ಕೆ.